ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಯಾಕೆ ಮೌನವಾಗಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ ಇದಕ್ಕೆ ನೋಡೋಣ. ಇಲ್ಲಿ ಲವ್ ಬರ್ತಾ ಇದೆ ನೋಡಿ, ಮೊದಲೇ ಬಂದ್ಬಿಡ್ತು. ಮತ್ತೊಂದು ಎನ್ಲೈಟನ್ಮೆಂಟ್, ಪೊಟೆನ್ಷಿಯಲ್ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದನೇ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ. ಇಲ್ಲೊಂದು ರಿಲ್ಯಾಕ್ಸೇಷನ್. ಇಲ್ಲಿರೋ ಕಾರ್ಡ್ಗಳ ಪ್ರಕಾರ ನಿಮ್ಮ ಮೇಲೆ ಪ್ರೀತಿ ಇದೆ, ಮನಸ್ಸಿದೆ, ಏನೋ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗ್ತಾ ಇದೆ, ಆದ್ರೂ ಯಾಕೋ ಸುಮ್ಮನೆ ಇದ್ದಾರೆ, ಅವರೊಂದು ರಿಲ್ಯಾಕ್ಸ್ಡ್ ಮೂಡಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಯಾಕೋ ನಿಮಗೇನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದು ಯಾಕೆ ಅಂತ ಕೇಳೋಣ. ಅವ್ರ ಮನಸ್ಸಲ್ಲಿ ಏನು ಚೇಂಜಸ್ ಆಗಿದೆ, ಯಾಕೆ ಅವ್ರು ಸೈಲೆಂಟ್ ಆಗಿದ್ದಾರೆ? ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ಇದು ಅವರ ಎನರ್ಜಿ ಆಗಿರುತ್ತೆ. ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 ಆ್ಯಂಡ್ 5. ಈಗ ಇಲ್ಲಿ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಈ ವ್ಯಕ್ತಿಗೆ ಹಣದ ಮೇಲೆ ಅಂಥ ಕಂಟ್ರೋಲ್ ಇಲ್ಲ. ಎಷ್ಟು ದುಡ್ಡು ಬಂದರೂ ಸಾಲದು, ಖರ್ಚು ಜಾಸ್ತಿ, ಜೀವನದಲ್ಲಂಥ ಸೀರಿಯಸ್ನೆಸ್ ಇಲ್ಲ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಅವರ ಒಂದು ಎನರ್ಜಿ ನೋಡಿದಾಗ ಅಟ್ರಾಕ್ಷನ್ ಇದೆ, ತನ್ನ ಖರ್ಚು ವೆಚ್ಚಗಳ ಬಗ್ಗೆ ಅಂಥ ನಿಗಾ ಇಲ್ಲ. ಅಷ್ಟು ಸಂಪಾದನೆ ಇದೆ, ಅದರಿಂದ ಖರ್ಚೇ ಹೆಚ್ಚು. ಅದನ್ನು ತಿಳ್ಕೊಳ್ಳೋ ಪ್ರಯತ್ನನೂ ಮಾಡುವಂಥ ವ್ಯಕ್ತಿ ಅಲ್ಲ ಇವರು ಅಂತ ಅನ್ನಿಸ್ತಾ ಇದೆ. ಹಾಗೆ ಸಂಬಂಧಗಳ ಮೇಲೂ ಅಂಥ ವಿಶ್ವಾಸ ಇರಲಿಲ್ಲ. ನಿಮ್ಮ ಮೇಲೆ ಅಟ್ರಾಕ್ಷನ್ ಇತ್ತು, ಮೇಲೆ ಚೆನ್ನಾಗಿ ಮಾತಾಡ್ತಾರೆ, ನನಗೆಲ್ಲ ಇದೆ, ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ಶೋ ಮಾಡ್ಕೋತಾರೆ. ಅದರ ಒಳಗಡೆ ಅಂಥ ಗಟ್ಟಿ ವ್ಯಕ್ತಿತ್ವ ಇಲ್ಲ. ತನ್ನ ಜೀವನದ ಕಷ್ಟಗಳನ್ನ ಏನೂ ಹೇಳ್ಕೊತಾ ಇರಲಿಲ್ಲ. ಮೇಲೆ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊತಾ ಇದ್ರು, ನಿಮಗೆ ಖರ್ಚು ಮಾಡ್ತಾಯಿದ್ರು, ಆದರೆ ಅಲ್ಲಿ ಅಂಥ ಪ್ರಾಮಾಣಿಕತೆ ಇರಲಿಲ್ಲ ಅನ್ನೋದಿದೆ. ಹೆಚ್ಚು ನಿಮಗೆ ಸುಳ್ಳು ಹೇಳ್ತಾ ಇದ್ರು, ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ, ನಿಮ್ಮನ್ನು ಕನ್ಫ್ಯೂಷನಲ್ಲಿ ಇಟ್ಟಿದ್ರು. ಒಂದು ಸಿನಾರಿಯೋ ಇಲ್ಲಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ, ಸರಿ, ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಅಂದಾಗ ನೀವು ಇಷ್ಟಪಟ್ಟಿದ್ದೀರಾ. ಇಲ್ಲಿ 6 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ 3 ಆಫ್ ಕಪ್ಸ್, ಕ್ವೀನ್ ಆಫ್ ಕಾಯಿನ್ಸ್, 6 ಆಫ್ ವ್ಯಾಂಡ್ಸ್, 6 ಆಫ್ ಕಾಯಿನ್ಸ್. ಇಲ್ಲಿ ಟವರ್ ಕಾರ್ಡ್ ಬರ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ ಕುಂಠಿತ ಸಾಗಿದೆ ಅನ್ನೋದಿದೆ. ನೀವಂತ ಖುಷಿಯಾಗಿಲ್ಲ. ಕೆಲವರಿಗೆ ಇಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಮನಸ್ಸು ತುಂಬ ಡಿಸ್ಟರ್ಬ್ ಆಗಿದೆ ಅನ್ನೋದು ಬರ್ತಾ ಇದೆ. ಅವರ ವರ್ತನೆಯಿಂದ ನಿಮಗೆ ನೋವಾಗಿದೆ, ಬೇಜಾರಾಗಿದೆ, ಏನೋ ಸ್ಯಾಡ್ ಫೀಲಿಂಗ್ಸ್ ಕಾಣ್ತಾ ಇದೆ ಇಲ್ಲಿ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಜಗಳಗಳಾಗ್ತಾ ಇತ್ತು. ಅದು ಯಾರೋ 3ನೇ ವ್ಯಕ್ತಿಗೋಸ್ಕರ. ನಿಮಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು. ಕೆಲವರು ಹಣದ ಸಹಾಯ ಮಾಡಿದ್ದೀರಾ ಅನ್ನೋದು ಇದೆ ಇಲ್ಲಿ. ಅವರನ್ನು ನೀವು ತುಂಬ ನಂಬ್ಕೊಂಡಿದ್ರಿ. ಅವ್ರ ಮಾತು, ಅವ್ರು ತೋರಿಸ್ತಾ ಇದ್ದಿದ್ದ ಆಡಂಬರ, ಅದಕ್ಕೆಲ್ಲ ನೀವು ಮರಳಾಗಿದ್ರಿ. ದಿನ ಹೋಗ್ತಾ ನಿಮಗೆ ಬೇಜಾರಾಗಿದೆ. ಇಲ್ಲಿ ನಾನು ಮೋಸ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ಈಗಿನ ಪರಿಸ್ಥಿತಿನಲ್ಲಿ ಅವರು ನೋ ಕಾಂಟ್ಯಾಕ್ಟಲ್ಲಿದ್ದಾರೆ. ನಿಮಗೆ ಆ ದುಡ್ಡು ಹೋದರೂ ಪರವಾಗಿಲ್ಲ, ಅವ್ರು ಮತ್ತೆ ನನ್ನನ್ನು ಮಾತಾಡ್ಸಿದ್ರೆ ಸಾಕು ಹಾಗೆ ನೀವು ಅನ್ಕೋತಾ ಇದ್ದೀರಾ. ನಿಮ್ಗೆ ಆದಷ್ಟು ಭರವಸೆ ಕೊಡ್ತಾಯಿದ್ರು, ಪ್ರಾಮಿಸ್ ಮಾಡ್ತಾಯಿದ್ರು, ಆದರೆ ಅದೆಲ್ಲ ಸುಳ್ಳು ಅಂತ ನಿಮಗೀಗ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಲಾಂಗ್ ಟೈಮಿಂದ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ನಿಮಗೀಗ ಅರ್ಥ ಆಗ್ತಾ ಇದೆ, ಆದ್ರೂ ಮನಸ್ಸು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಖಂಡಿತ ಅವ್ರು ಬರ್ತಾರೆ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಮನುಷ್ಯನ ಸ್ವಭಾವನೇ ಹಾಗೆ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ.
ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಫ್ರೆಂಡ್ಶಿಪ್ಪಿಂದ ಮುಂದೆ ನನಗಂಥ ಸಂತೋಷ ಇಲ್ಲ ಅನ್ನೋದು ಗೊತ್ತಿತ್ತು ನಿಮಗೆ. ಆದ್ರೂ ನೀವು ಆ ವ್ಯಕ್ತಿನ ನಂಬ್ಕೊಂಡಿದ್ರಿ. ಎಷ್ಟೋ ಸರಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳೋದಿದೆ, ಈ ವ್ಯಕ್ತಿ ನನಗೆ ಬೇಕಿತ್ತಾ? ನಾನು ಯಾಕೆ ಈ ವ್ಯಕ್ತಿ ಹಿಂದೆ ಹೋಗಿದ್ದೀನಿ? ಹಾಗೆಲ್ಲ ನೀವು ಯೋಚನೆ ಮಾಡ್ಕೊಳ್ಳೋದಿದೆ. ಆದ್ರೂ ಮನಸ್ಸು ಕೇಳ್ತಾ ಇಲ್ಲ. ಅವ್ರು ಒಂದ್ಸರಿ ಕಾಲ್ ಮಾಡಿದ್ರೆ ಸಾಕು, ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಹಾಗೆ ನೀವು ಕಾಯ್ತಾ ಇದ್ದೀರಾ. ಇದಕ್ಕೆ ಅವ್ರ ಮನಸ್ಸಲ್ಲಿ ಏನಿದೆ? ಅವ್ರು ಯಾಕೆ ಮೌನವಾಗಿದ್ದಾರೆ? ಮತ್ತೆ ನಿಮ್ಮ ಲೈಫ್ಗೆ ಬರ್ತಾರಾ ಅವರು? ಥಿಂಗ್ಸ್ ಡಿಡಂಟ್ ಗೋ ದ ವೇ ಐ ಪ್ಲ್ಯಾನ್ಡ್. ಐ ಹ್ಯಾವೆಂಟ್ ಟೋಲ್ಡ್ ಯು ಎವ್ರಿಥಿಂಗ್. ಸೀಕ್ರೆಟ್ಸ್ ಇದೆ ನೋಡಿ. ಮತ್ತೊಂದು ಡಿಸ್ಅಗ್ರಿಮೆಂಟ್ಸ್. ಮತ್ತೊಂದು ಹೋಲ್ಡಿಂಗ್ ಬ್ಯಾಕ್, ಇಲ್ಲಿ ಈಗೋ. ಮತ್ತೊಂದು ಶ್ಯಾಡೋ ಸೈಡ್. ಯು ಮೇಡ್ ಮೇ ರಿಯಲೈಸ್ ಮೈ ಫ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಈಗೀಗ ಅವರ ತಪ್ಪಿನ ಅರಿವಾಗ್ತಾ ಇದೆ ಅವ್ರಿಗೆ. ನಿಮ್ಮನ್ನು ಅವ್ರು ಗ್ರ್ಯಾಂಟೆಡ್ ಆಗಿ ತಗೊಂಡಿದ್ರು. ನೀವು ಅವ್ರಿಗೆ ಇಷ್ಟಪಡ್ತೀರಾ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಿಮ್ಮನ್ನು ಆದಷ್ಟು ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಆಗಾಗ ಸೈಲೆಂಟ್ ಆಗ್ತಾಯಿದ್ರು. ಅದರಿಂದ ನಿಮಗೆ ಬೇಜಾರಾಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಹೀಗೆ ಸುಳ್ಳು ಹೇಳೋದು, ಮೌನವಾಗಿರ್ತಾಯಿದ್ರು ಅನ್ನೋದಿದೆ. ಅವ್ರ ಮನಸ್ಸಲ್ಲಿ ಏನೇನೋ ಪ್ಲ್ಯಾನ್ಸ್ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಆಗಾಗ ಬರ್ತಾನೇ ಇರ್ತಾಯಿತ್ತು. ಹಾಗಾಗಿ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ರು, ನಿಮಗೆ ಸುಳ್ಳು ಹೇಳ್ತಾಯಿದ್ರು. ನೀವು ಅದ್ರ ಬಗ್ಗೆ ಕೇಳಿದಾಗ ನಾನು ಇರೋದೇ ಹೀಗೆ ಅಂತ ಹೇಳ್ತಾಯಿದ್ರು. ತನ್ನ ತಪ್ಪು ಒಪ್ಕೊಳ್ಳೋಕ್ಕೆ ಯಾವತ್ತೂ ರೆಡಿ ಇರಲಿಲ್ಲ ಈ ವ್ಯಕ್ತಿ. ಈಗ ಅವ್ರಿಗೆ ಯಾಕೋ ನಿಮಗೆ ಎಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಈಗೋ ತಡೀತಾ ಇದೆ. ಈ ಮೌನ ಎಂಡಾಗುತ್ತಾ ಕೇಳೋಣ. ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನೋದು ಮೊದಲೇ ಬಂದಿದೆ. ಯಾವಾಗಲೂ ರಿಲ್ಯಾಕ್ಸ್ ಆಗಿರ್ತಾಯಿದ್ರು. ನಿಮ್ಮ ಬಗ್ಗೆ ಅಂತ ಗಮನ ಕೊಡ್ತಾ ಇರಲಿಲ್ಲ, ಸೀರಿಯಸ್ನೆಸ್ ಇರಲಿಲ್ಲ. ಈಗ ಏನೋ ಸೀರಿಯಸ್ನೆಸ್ ಬರ್ತಾ ಇದೆ. ಇಲ್ಲಿ ಓಪನ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟ್ರಸ್ಟ್. ಮತ್ತೊಂದು ಇಲ್ಯುಮಿನೇಷನ್. ಮತ್ತೊಂದು ಪವರ್. ಹಾಗೆ ಸ್ಟಿಲ್ನೆಸ್. ಇಲ್ಲೊಂದು ಹೀಲಿಂಗ್ ಕೆಯಾಸ್. ಮನಸ್ಸಲ್ಲಿ ಏನೋ ಬಿರುಗಾಳಿ ಎದ್ದಿದೆ ಅವ್ರಿಗೆ. ಮನಸ್ಸು ಎಷ್ಟೇ ಗಟ್ಟಿಯಾಗಿದ್ರೂ ಒಂದೊಂದು ಸರಿ ಕರಗುತ್ತೆ. ನಿಮ್ಮ ಮೇಲೆ ಪ್ರೀತಿ ಇದೆ. ಈಗೀಗ ನಿಮ್ಮ ಯೋಚನೆ ಆಗ್ತಾ ಇದೆ. ನಿಮ್ಮ ಮೇಲೆ ನಂಬಿಕೆ ಬಂದಿದೆ. ಈಗ ಇಲ್ಲೇನೋ ಓಪನ್ನೆಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಏನೋ ಮಧುರ ಭಾವನೆಗಳು ಬರ್ತಾ ಇದೆ. ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಾ, ಹೆಲ್ಪ್ ಮಾಡಿದ್ದೀರಾ, ಇಮೋಷ್ನಲ್ ಆಗಿ ಸಪೋರ್ಟ್ ಕೊಟ್ಟಿದ್ದೀರಾ. ಅದೆಲ್ಲ ನೆನಪಾಗ್ತಾ ಇದೆ. ಪ್ರೀತಿಗೆ ಎಂಥ ಕಲ್ಲು ಮನಸ್ಸು ಕರಗುತ್ತೆ ಒಂದೊಂದು ಸರಿ. ಆ ಒಂದು ಮೆಸೇಜ್ ಇಲ್ಲಿ ನಿಮಗೋಸ್ಕರ ಬರ್ತಾ ಇದೆ. ತಪ್ಪು ವ್ಯಕ್ತಿನ ಪ್ರೀತಿಸ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿದ್ರೂ ನೀವು ಅವ್ರ ಸೈಡ್ ಬಿಟ್ಕೊಟ್ಟಿರಲಿಲ್ಲ. ಅವ್ರನ್ನ ತಿದ್ದಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ಅವ್ರಿಗೋಸ್ಕರ ಕಾಯ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿಯಾಗೋ ಸಾಧ್ಯತೆ ಇದೆ. ಹಾಗಿರೋದ್ರಿಂದ ನಿಮ್ಮ ನೆಗೆಟಿವಿಟಿಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸ ಓದಿ. ಇವೆಲ್ಲದರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ. ಮತ್ತು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.